ಸರ್ ಇದೇನು ಮಾತಾಡ್ತಾ ಮಾತಾಡ್ತಾ ಮೈಸೂರಿಗೆ ಬಂದ್ಬಿಟ್ಟೆ, ಬಂದಿದ್ದೇ ಗೊತ್ತಾಗಿಲ್ಲ ಸರ್. ಸೊ ಇವಾಗ ಮೈಸೂರಿಯನ್ಸ್ ಆಗಿ ಮೈಸೂರಿಗೆ ಬಂದಮೇಲೆ ಫಸ್ಟ್ ಕೆಲಸ ಏನು ಮಾಡ್ಬೇಕು ಹೇಳಿ? ಎಕ್ಸಾಕ್ಟ್ಲಿ ಸರ್, ಬರ್ತಾ ಅಷ್ಟು ಫನ್ನಾಗಿ ಬಂದರೆ ಏನಾಯ್ತು ಸರ್ ಇಷ್ಟೊಂದು ಸೀರಿಯಸ್ ಆಗಿ ಕೊಟ್ಟಿದ್ದೀರಾ? ಮೈಸೂರವ್ರಿಗೆಲ್ಲರಿಗೂ ಒಂದು ಎಮೋಷನಲ್ ಕನೆಕ್ಷನ್ನು ವಿರಾಟ್. ಇಲ್ಲಿ ತಾಯಿ ಚಾಮುಂಡೇಶ್ವರಿ ಜೊತೆಲಿ ಏನೇ ಕಷ್ಟ ಬಂದರೂ ಇಲ್ಲಿ ಬಂದರೆ ಅದೊಂದು ಇದರಿಂದ ನಮ್ಮನ್ನೆಲ್ಲ ಪಾರ್ ಮಾಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಈ ಜಾಗಕ್ಕೆ ಬಂದಾಗೆಲ್ಲ. ಸೊ ಆ ಥರ ಒಂದು ಕನೆಕ್ಷನ್ ಇಲ್ಲಿ ಬಂದಾಗೆಲ್ಲ ಯಾವಾಗಲೂ ನಾವು ಸಾರಥಿ ಮಾಡೋದಲ್ಲ ವಿರಾಟ್, ಆ ಟೈಮಲ್ಲಿ ನೀವು ಚಾಮುಂಡೇಶ್ವರಿ ವಿಗ್ರಹ ಇದೆಯಲ್ಲ ಅದನ್ನು ನನಗೆ ಅಲ್ಲಿ ಥಿಯೇಟ್ರ್ ಹತ್ರ ನಿಲ್ಸೋಣ ಅಂತ ತುಂಬ ಆಸೆ ಇತ್ತು, ಮೇನ್ ಥಿಯೇಟ್ರ್ ಹತ್ರ. ಸೊ ಅದನ್ನು ಅಲ್ಲಿ ನಿಲ್ಲಿಸ್ಬೇಕಾದ್ರೆ ನರ್ತಕಿ ಥಿಯೇಟ್ರ್ ಮ್ಯಾನೇಜರ್ ಬಂದ್ಬಿಟ್ಟು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟ್ ಡೈರೆಕ್ಟ್ರಿ ಕುಮಾರ್ ಅವ್ರಿಗೆ ಹೇಳ್ತಾ ಇದ್ರಂತೆ, ಯಾಕೆ ಸರ್ ನಿಲ್ಲಿಸ್ತೀರಾ, ಇನ್ನೊಂದು ವಾರದಲ್ಲಿ ತೆಗಿಬೇಕು, ಸುಮ್ಮನೆ ಯಾಕೆ ಇಷ್ಟು ಕಷ್ಟಪಡ್ತೀರಾ ಅಂತ. ಅಂದರೆ ಅವಾಗ ತುಂಬ ಅಂದರೆ ತುಂಬ ಕ್ರೂಷಲ್ ಕಂಡೀಷನಲ್ಲಿ ಇದ್ವಿ ನಾವು, ನಮ್ಮ ಫ್ಯಾಮಿಲಿಯವರು. ಬಟ್ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಹೆಂಗಿತ್ತು ಅಂದರೆ 100 ದಿನದವರೆಗೂ ಆ ಜಾಗದಿಂದ ಚಾಮುಂಡೇಶ್ವರಿ ವಿಗ್ರಹ ತೆಗೆದಿಲ್ಲ. ಸೊ ಅದು ಯಾವಾಗಲೂ ಅದೊಂದು ನಮ್ಮ ಬೆನ್ನಿಂದ ನಿಂತ್ಕೊಂಡು ಆಶೀರ್ವಾದ ಮಾಡ್ತಿರ್ತಾಳೆ ತಾಯಿ ಅಂತ ಅನಿಸುತ್ತೆ. ಆ್ಯಂಡ್ ಅದ್ರ ಸಿಮ್ಟಮ್ಸು ತೋರಿಸ್ತಾ ಇರ್ತಾಳೆ ಅವಳು. ಇಲ್ಲ ಸರ್, 100% ನಿಜ. ಯಾಕಂದರೆ ಮೈಸೂರವ್ರಿಗೆ ತಾಯಿ ಚಾಮುಂಡೇಶ್ವರಿ ಅಂದರೆ ಅದೊಂದು ಎಮೋಷನ್ ಇರುತ್ತೆ, ಪ್ರೀತಿ ಇರುತ್ತೆ. ಎಂಥ ಕಷ್ಟದಲ್ಲೂ ಯಾರು ಕೈ ಬಿಟ್ಟರು ಅವಳು ಕೈ ಬಿಡೋಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ನನಗೂ ಈಗ ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಲಿ ಯಾರೂ ಪರಿಚಯ ಇಲ್ಲ ಸರ್. ಪ್ರತಿ ಸೀರಿಯಲ್ಗೆ ಸೆಲೆಕ್ಟ್ ಆಗುವೆ, ಆಮೇಲೆ ಅದೇನೋ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗೋದು. ಸಿನಿಮಾದು ಹಂಗೆ ಆಗ್ತಾಯಿತ್ತು ಸರ್. ಸ್ಟಾರ್ಟಿಂಗು ತುಂಬ ಜನ ದುಡ್ಡು ಇಸ್ಕೊಂಡು ನಿನಗೆ ಅಲ್ಲಿ ಕೊಡಿಸ್ತೀನಿ ಇಲ್ಲಿ ಕೊಡಿಸ್ತೀನಿ ಅಂತ ಹೇಳಿ, ಆಮೇಲೆ ಯಾರು ಫೋನ್ ಎತ್ತಿಲ್ಲರ ಟೈಮಲ್ಲೆಲ್ಲ ಬಂತು. ಒಂದಿನ ಬೆಂಗಳೂರು ಬಿಡಬೇಕಾಗಿರೋ ಪರಿಸ್ಥಿತಿಲಿ ನಾನು ತೆಗೆದಿದ್ದು ಕೊನೆ 90 ರೂಪಾಯಲ್ಲಿ ಮೈಸೂರಿಗೆ ಡೈರೆಕ್ಟ್ ಚಾಮುಂಡಿ ಬೆಟ್ಟಕ್ಕೆ ಬಂದು ಅಮ್ಮನ ಹತ್ರ ಕೇಳ್ಕೊಂಡೆ ಅಷ್ಟೇ, ಅಮ್ಮ ನಂಗೆ ನಿಜ ಯಾರೂ ಇಲ್ಲ, ನೀನೇ ಕೈ ಹಿಡಿಬೇಕು ಅಂತ. ನಿಜ ಚಾಮುಂಡಿ ಬೆಟ್ಟದಿಂದ ನಾನು ವಾಪಸ್ ಬ್ಯಾಂಗ್ಳೂರಿಗೆ ಹೋಗೋಷ್ಟಲ್ಲೇ ನನಗೆ ಒಂದು ಪ್ರಾಜೆಕ್ಟ್ ಕಾಲ್ ಬಂದಿತ್ತು ಸರ್. ಸೊ ನನಗೆ ಯಾರಿಲ್ಲ ಅಂದರೂ ತಾಯಿ ಇರ್ತಾರೆ. ನಿಮಗೆ ಮಾತ್ರ ಅಲ್ಲ, ಇಡೀ ಮೈಸೂರಿಯನ್ಸ್ಗೆ ಯಾರಿಲ್ಲದೆ ಹೋದ್ರು ಈ ತಾಯಿ ಚಾಮುಂಡೇಶ್ವರಿ ಇದ್ದೇ ಇರ್ತಾರೆ ಸರ್. ಮೈಸೂರಿಗೆ ಬಂದಾಯಿತು, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನೂ ಪಡ್ಕೊಂಡಾಯಿತು. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಸರ್. ಬಟ್ ನನ್ನ ಹೊಟ್ಟೆಗೆ ಟೈಮ್ ಹೋಗ್ತಿರೋದು ಗೊತ್ತಾಗ್ತಿದೆ ಸರ್. ತುಂಬ ಹೊಟ್ಟೆ ಇಸ್ತಾ ಇದೆ. ಒಂದು ಭರ್ಜರಿಯಾಗಿ ಒಳ್ಳೆ ಊಟ ಕೊಡಿಸಿ ಸರ್. ನಾನ್ ವೆಜ್ ತಿಂತೀರಾ? ಏನು ಸರ್ ಹಿಂಗೆ ಕೇಳ್ತೀರಾ? ಹೌದಾ, ಹಾಗಾದ್ರೆ ಬನ್ನಿ ಒಂದು ಒಳ್ಳೆ ಕಡೆ ನಾನ್ ವೆಜ್ ಊಟ ಮಾಡಿಸ್ತೀನಿ. ಏನು ಸರ್ ಟ್ರೈ ಮಾಡಿ ವಿರಾಟ್ ಇದನ್ನು. ಏನು ಸರ್ ಹಾಫ್ ರೈಸ್ಗೆ ಇಷ್ಟೊಂದು ಕೊಟ್ಟಿದ್ದಾರೆ? ಏನು ವಿರಾಟ್ ಇಷ್ಟಕ್ಕೆ ಹೆಂಗೆ ಹೇಳ್ತೀರಾ? ನಮ್ಮ ತಂದೆ ಇದೇ ಏರಿಯಾ ಗೊತ್ತಾನೆ, ಮಂಡಿಮೂಲ. ಅವರು ಗರಡಿಲಿ ವ್ಯಾಯಾಮ ಮಾಡಿ 2 ಫುಲ್ ಬಿರಿಯಾನಿ ತಿಂದು ಇಲ್ಲೇ ನಮ್ಮ ದೊಡ್ಡಪ್ಪ ಅವ್ರ ಬೇಕ್ರಿ, ಜನಾರ್ದನ್ ಬೇಕ್ರಿ ಅಂತ, ಅಲ್ಲೋಗಿ ಬ್ರೆಡ್ಗೆಲ್ಲ ರೆಡಿ ಮಾಡಿಬಿಟ್ಟು ತಿರ್ಗಾ 11 ಗಂಟೆಗೆ ಮನೆಗೆ ಹೋಗ್ಬಿಟ್ಟು ಟಿಫನ್ ಮಾಡೋರಂತೆ ನಮ್ಮಪ್ಪ. ಆಗಿನ ಕಾಲದವ್ರ ಕೆಪಾಸಿಟಿ ನಾವೆಲ್ಲ ಮ್ಯಾಚ್ ಮಾಡೋಕ್ಕಾಗುತ್ತೆ ಸರ್. ಬಟ್ ಆದರೂ ಈಗ ನೀವು ಜಿಮ್ಮು ಎಲ್ಲ ಮಾಡ್ತಿರ್ತೀರಾ, ಅಟ್ಲೀಸ್ಟ್ ಇದು ತಿನ್ಬೋದು. ನೀವು ಟ್ರೈ ಮಾಡಿ ಮುಗಿಸಿ. ಸರ್ ಏನು ಬ್ಯೂಟಿಫುಲ್ ಆಗಿದೆ ಸರ್, ಎಲ್ಲ ಮೂಡಿ ವೆದರ್. ಇಂಥ ಟೈಮಲ್ಲಿ ಒಂದು ಒಳ್ಳೆ ಕಾಫಿ ಕುಡಿದ್ರೆ ಮಜಾ ಇರುತ್ತೆ ಸರ್. ಏನು ವಿರಾಟ್, ನನ್ನ ಬಾಯಲ್ಲಿರೋ ಮಾತು ಕಿತ್ಕೊಬಿಟ್ರಿ ನೀವು. ನಿಮಗೆ ವರ್ಲ್ಡ್ಸ್ ಬೆಸ್ಟ್ ಕಾಫಿ ಕೊಡಿಸ್ತೀನಿ, ನಡ್ರಿ ಹೋಗೋಣ. ನಡೀರಿ ಸರ್. ಬನ್ನಿ ಹೋಗೋಣ. ಸರ್ ಇಲ್ಲ, ಎಸ್ ಹೇಳಿದ್ನಲ್ಲ, ವರ್ಲ್ಡ್ಸ್ ಬೆಸ್ಟ್ ಕಾಫಿ ನಮ್ಮಮ್ಮ ಮಾಡೋದೆ. ತಗೊಳ್ಳಿ, ಕೂತ್ಕೊಂಬ ನೀನು. ಹೇಗಿದೆ? ವರ್ಲ್ಡ್ಸ್ ಬೆಸ್ಟ್ ಕಾಫಿ ತಾನೆ? ಅವೆಲ್ಲ ನಮ್ಮ ತಂದೆಗೆ ಸಿನಿಮಾ ಶೀಲ್ಡ್ಗಳು ವಿರಾಟ್. 25 ಡೇಸ್ದೆಲ್ಲ ಆಗೋಲ್ಲ ಸೆಲೆಬ್ರೇಷನ್ ಮಾಡೋರಲ್ಲ, ಇದು ಆ್ಯಕ್ಚುಲಿ ಬರೀ ಒಂದು 10 to 15% ಆಫ್ ದ ಶೀಲ್ಡ್ಸ್ ಅಷ್ಟೇ. ಇನ್ನು ತುಂಬ ಇದ್ದಾವೆ, ಎಲ್ಲ ಇಲ್ಲಿ ಇಡೋಕ್ಕಾಗಲ್ಲ ಅಂತ ಬೇರೆ ಕಡೆ ಎತ್ತಿಟ್ಟಿದ್ದೀವಿ. ನಿಮ್ಮದು ಜೊತೆಲಿದೆ, ಬುಲ್ಬುಲ್ ಇದೆ. ಅಂದರೆ ನಮ್ಮ ತಂದೆದೊಂದು 80%, ನಂದು ಒಂದು, ದರ್ಶನ ಒಂದು 2 ಇದೆ. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 41 years ಆಯಿತು ವಿರಾಟ್. ನಾನು 2nd ಸ್ಟ್ಯಾಂಡರ್ಡ್ ಇದ್ದಾಗ ಕಟ್ಟಿದ್ದು, ಅಲ್ಲಿಂದ ಇಲ್ಲಿವರೆಗೂ ಇಲ್ಲೇ ಇರೋದು. ಬಟ್ ತುಂಬ ಚೆನ್ನಾಗಿ ಕಟ್ಟಿದೆ ಸರ್, ಒಳ್ಳೆ ಟೇಸ್ಟ್ ಇದೆ. ಅಂದರೆ ಒಂದು ಅಥೆಂಟಿಕ್ ಫೀಲ್ ಅನಿಸಿದೆ ಮೈಸೂರ್ದು. 40 years ಬ್ಯಾಕ್ ಇದೇ ಥರ ಕಟ್ತಾ ಇದ್ದೀನಿ ಮನೆ. ಇಲ್ಲ ಸರ್, ಬಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದೆಲ್ಲ ಕ್ರೆಡಿಟ್ ಎಲ್ಲ ನಮ್ಮ ಅಮ್ಮನಿಗೆ. ಅವ್ರಿಗೆ ತುಂಬ ಇಷ್ಟ ಈ ಗಿಡ ಎಲ್ಲನೂ. ತುಂಬ ಜಾಸ್ತಿ, ನಮ್ಗಿಂತ ಜಾಸ್ತಿ ಗಿಡಗಳ ಮೇಲೆ ಅವ್ರಿಗೆ ಪ್ರೀತಿ ಜಾಸ್ತಿ. ಸೊ ನೇಚರ್. ಸರ್ ಮತ್ತೆ ನೆಕ್ಸ್ಟು ಮೈಸೂರಿಗೆ ಬಂದಿದ್ದೀವಿ. ಇನ್ನು ಲೈಟಿಂಗ್ ನೋಡೋದೇ ಇದ್ರಂಗೆ
ನಡ್ರಿ ಹೋಗಿ ಲೈಟಿಂಗ್ Correct, sir. ನಡ್ರಿ. ಬಿಗಿನಿಂಗ್ ಆಫ್ ದ ಪ್ರಮೋಷನ್ಸ್ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ವಿ. ಅದು ನಮ್ಮ ರಾಯಲ್ ಸಿಟಿಲಿ ಇಂಥ ಅದ್ಭುತವಾದ ಲೈಟಿಂಗಲ್ಲಿ ದೇವ್ರು ಕೂಡ ಶುಭ ಸಂಕೇತ ಕೊಡ್ತಾ ಇದೆ ಮಳೆ ಮೂಲಕ. ಹೌದು, ಶುಭ ಸೂಚನೆ. ಸೊ ಈ ಮಳೆ ಹೆಂಗೆ ಸುರಿತಾ ಇದೆ ಹಂಗೆ ಜನನು ಥಿಯೇಟ್ರಿಗೆ ಬಂದು ಹಂಗೆ ಪ್ರೊಡ್ಯೂಸರ್ ಬಾಕ್ಸ್ ಆಫೀಸ್ ಕೂಡ ಹಿಂಗೆ ದುಡ್ಡು ಮಳೆ ಸುರಿಲಿ ಸರ್, ಸುರಿಲಿ. ಆ್ಯಂಡ್ ಆಲ್ಸೋ ಈ ಮೂವಿಗೆ ಇದೇ ದಸರಾ ಥರ ಒಂದು ಒಳ್ಳೆ ಆಶೀರ್ವಾದ ನಮ್ಮ ಚಾಮುಂಡೇಶ್ವರಿ ತಾಯಿ ಕೊಡಲಿ. ದಯವಿಟ್ಟು ಮಿಸ್ ಮಾಡದೆ ಎಲ್ಲ ರಾಯಲ್ ಪ್ರಮೋಷನ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ರಾಯಲ್ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ. ಆ್ಯಂಡ್ ನಮಗೆಲ್ಲ ನೀವು ಆಶೀರ್ವಾದ ಮಾಡಬೇಕು, ಯಾಕಂದ್ರೆ ಈ ಸಿನಿಮಾ ಮಾಡ್ತಿರೋದೆ ನಿಮಗೋಸ್ಕರ. ಆ್ಯಂಡ್ ಪ್ಲೀಸ್ ನಮ್ಮ ಮೇಲೆಲ್ಲ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.